ನಾವು ಜೀವನದಲ್ಲಿ ಶಿಸ್ತು ಅಳವಡಿಸಿಕೊಂಡು ಸಂಸ್ಕಾರ ಅಳವಡಿಸಿಕೊಳ್ಳಬೇಕು. ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಕಡಿಮೆ ಮಾಡಬೇಕು. ಮನೆಯ ಹೆಣ್ಣುಮಕ್ಕಳಿಗೆ ಬಟ್ಟೆ ಸೀರೆ ನೀಡುವ ಬದಲು ಅರಿಶಿಣ ಕುಂಕುಮ ನೀಡಬೇಕು. ಹೆಣ್ಣು ಮಕ್ಕಳೇ ಲಕ್ಷ್ಮಿಯರು. ಯಾವಾಗ ಮಹಿಳೆಯರನ್ನು ಗೌರವಿಸಿ ಪೂಜಿಸುತ್ತೇವೋ ಅದೇ ನಾವು ದೇವರಿಗೆ ಪೂಜೆ ಮಾಡಿದಂತಾಗುತ್ತದೆ ಎಂದು ಹೊಸನಗರ ಕಾರ್ತಿಕೇಯ ಪೀಠದ ಸಾರಂಗನ ಜುಡ್ಡುವಿನ ಶ್ರೀಗಳಾದ ಯೋಗೇಂದ್ರ ಸ್ವಾಮಿಗಳು ಆಶೀರ್ವಚನ ನೀಡಿದರು. ರವಿವಾರ ಸಿದ್ದಾಪುರ ತಾಲೂಕಿನ ಲಂಬಾಪುರ ಬಳಿಯ ಬರಗಾಲದಲ್ಲಿ ಭದ್ರಕಾಳಿ ದೇವಿಯ ಪ್ರತಿಷ್ಠಾಪನೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮ ನೆರವೇರಿಸಿ ಮಹಾಪೂಜೆ ನಂತರ ನಡೆದ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, ಮನೆಯಲ್ಲಿ ಮಕ್ಕಳಿಗೆ ಮಹಿಳೆಯರು ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣ ಕೊಡಿಸಬೇಕು. ದಿನನಿತ್ಯ ಮನೆಯಲ್ಲಿ ರಂಗೋಲಿ ಹಾಕಿ ಪೂಜೆ ಮಾಡುತ್ತೀರೋ ಅದೇ ರೀತಿ ಮಕ್ಕಳಿಗೆ ಸಂಸ್ಕಾರ ಕಲಿಸಿ ಸನಾತನ ಹಿಂದೂ ಧರ್ಮ ಉಳಿಸುವ ಕಾರ್ಯ ನಿಮ್ಮಿಂದ ಆಗಬೇಕು ಎಂದರು. ಯಜಮಾನಿ ಸರಿಯಾದ ರೀತಿಯಲ್ಲಿ ಸಂಸಾರವನ್ನು ನಡೆಸುವಂತಹದ್ದು, ಸಂಸಾರಕ್ಕೆ ಸರಿಯಾದ ದಿಕ್ಕನ್ನು ಕೊಡುವಂತಹದ್ದು ಆ ಮನೆಯ ಯಜಮಾನಿಯ ಜವಾಬ್ದಾರಿ ಅನ್ನೋದನ್ನ ಬಹಳ ಹಿಂದಿನಿಂದಲೂ ನಾವು ನೋಡ್ತಾ ಇದ್ವಿ. ಇವತ್ತು ಗಂಡ ಏನೇ ಹೇಳಿದ್ರು ಕೂಡ, ಏನೇ ದಾರಿ ತಪ್ಪಿದ್ರು ಕೂಡ ಮನೆ ಬಂದಾಗ ಸರಿಯಾದ ದಾರಿಯನ್ನ ಕೊಡುವಂತಹದ್ದು. ಏನಾದ್ರೂ ಒಂದು ಗಂಡನಿಗೆ ಶಿಕ್ಷೆಯನ್ನು ಕೊಡೋದಿದ್ರೆ ಅದು ಮನೆ ಹೆಂಡತಿಯ ಬಿಟ್ಟರೆ ಮತ್ತೆ ಯಾರಿಗೂ ಸಾಧ್ಯ ಆಗಲ್ಲ. ಇನ್ನು ಬೇರೆ ವಿಚಾರದಲ್ಲಿ ಶಿಕ್ಷೆ ಕೊಡುವಂತದ್ದು ಬೇರೆ ಇರುತ್ತೆ, ಕಾನೂನು ವ್ಯಾಪ್ತಿಯಲ್ಲಿ ಬರುತ್ತೆ, ಅದು ಬೇರೆ ವಿಚಾರ. ಆದ್ರೆ ಒಂದು ಮನೆತನವನ್ನು ಸರಿಯಾಗಿ ಹೋಗ್ಬೇಕಾದ್ರೆ ಮನೆಯ ಯಜಮಾನರು, ಮನೆಯ ಮಕ್ಕಳು ಏನಾದ್ರು ಆಚೆ ಈಚೆ ಹೋಗದಿದ್ರೆ ಅದು ಸರಿಯಾಗಿ ನಡೆಸಿಕೊಂಡು ಹೋಗ್ಬೇಕು ಅನ್ನೋಂಥದ್ದು ಏನು ಆ ಮನೆಯ ತಾಯಿಗಳಿಲ್ಲ. ಆ ತಾಯಿಯ ಸ್ವರೂಪ ಇವತ್ತು ನಾವು ಭದ್ರಕಾಳಿಯನ್ನು ಇವತ್ತು ಲೋಕಾರ್ಪಣೆಯನ್ನು ಮಾಡಿರುವಂತಹದ್ದು. ನಾವೆಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಪೂಜೆ ಪುರಸ್ಕಾರವನ್ನು ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಯನ್ನು ಸಲ್ಲಿಸಿದ್ದೀವಿ. ವಾಜಗೋಡ್ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಂಐ ನಾಯ್ಕ್, ಪ್ರಮುಖರಾದ ಸಿಆರ್ ನಾಯ್ಕ್ ಮಾತನಾಡಿದರು. ಕಾಲಭೈರವೇಶ್ವರ ಟ್ರಸ್ಟ್ ಅಧ್ಯಕ್ಷ ಎನ್ಡಿ ನಾಯ್ಕ್ ಸ್ವಾಗತಿಸಿದರು. ಕೃಷ್ಣ ನಾಯ್ಕ್ ನಿರೂಪಿಸಿದರು. ಬಾಲ್ಚಂದ್ರ ವಂದಿಸಿದರು. ಈ ವೇಳೆ ಕಮಿಟಿಯ ಪದಾಧಿಕಾರಿಗಳಾದ ಜಿಕೆ ನಾಯ್ಕ್, ನಾಗರಾಜ್ ನಾಯ್ಕ್, ಕೆಬಿ ನಾಯ್ಕ್, ಸ್ಥಳೀಯ ಪಂಚಾಯತ್ ಸದಸ್ಯ ಸುರೇಶ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ದೇವಾಲಯದ ಕಟ್ಟಡಕ್ಕೆ ಸಹಾಯ ಹಾಗೂ ವಿವಿಧ ವಸ್ತುಗಳನ್ನು ದಾನ ನೀಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು. ರಮೇಶ್ ಹಾರ್ಸಿಮನೆ, ನುಡಿಸಿರಿ ನ್ಯೂಸ್, ಸಿದ್ದಾಪುರ.